ಅಲ್ಲ ಆ್ಯಂಡ್ ನಮಸ್ಕಾರ ಸ್ನೇಹಿತರೆ. ಸುಮಾರು ಜನ ತುಂಬ ಟೈಮಿಂದ ಕೇಳ್ತಾ ಇದ್ರಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ವರ್ಸಸ್ ಆಲ್ ನ್ಯೂ KTM 390 ಅಡ್ವೆಂಚರ್ದು ವೀಡಿಯೋ ಮಾಡಿ ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ನಾನು ಅದನ್ನ ಫೋಕಸ್ ಮಾಡ್ತೀನಿ. ನೀವು ಅನ್ಕೊತಿರ್ಬೋದು ರೋಡಲ್ಲಿ ಇಲ್ಲ ಸೈಡ್ ಬೈ ಸೈಡ್ ಮಾಡ್ತಾ ಇಲ್ಲ ಅಂತ. ಡಸಂಟ್ ಮ್ಯಾಟರ್, ಬಿಕಾಸ್ ನಾನು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಓನರು. ಐ ಬಿನ್ ಯೂಸಿಂಗ್ ಇಟ್ ಫಾರ್ ಸಮ್ ಟೈಮ್. ಸೊ ನನಗೆ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತು. ಆ್ಯಂಡ್ ಫ್ರೆಶ್ ಆಗಿ KTM 390 ಅಡ್ವೆಂಚರ್ನ ಓಡಿಸ್ಕೊಂಬೋದೀನಿ. ಸೊ ಆ ಫೀಲ್ಸು ಎಲ್ಲ ತಲೆಯಲ್ಲಿ ಹಾಗೆ ರೆಕಾರ್ಡ್ ಆಗಿದೆ. ಸೊ ನನ್ನ ಒಂದು ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ನಾನು ಕಂಪ್ಯಾರಿಸನ್ ಕೊಡ್ತೀನಿ. ಸೊ ಇದನ್ನು ಹಾನೆಸ್ಟ್ ಒಪಿನಿಯನು, ಯಾವುದಕ್ಕೂ ಸೈಡ್ ಮಾಡೋದು, ಫೇವರ್ ಮಾಡೋದು ಈ ಥರ ಎಲ್ಲ ಏನೂ ಇಲ್ಲ. ಸೊ 3 ಪಾರ್ಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಒಂದು ಕಂಫರ್ಟ್ ಪಾಯಿಂಟ್ ಆಫ್ ವ್ಯೂವಿಂದ ಹೇಳ್ತೀನಿ, ಸೆಕೆಂಡ್ ಪಾರ್ಟು ಪರ್ಫಾರ್ಮೆನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ, ಮೂರನೇದು ಸ್ಮಾಲ್ ಬಿಟ್ಸು ನಾನು ನೋಟಿಸ್ ಮಾಡಿರೋದು ಎರಡು ಗಾಡಿಯಲ್ಲಿ ನಿಮಗೆ ಹೇಳ್ತೀನಿ. ಸೊ ಒಂದೊಂದರಲ್ಲೂ ಪಾಯಿಂಟ್ಸ್ ಕೊಟ್ಕೊಂಡು ಹೋಗ್ತೀನಿ ಯಾವುದು ಚೆನ್ನಾಗಿದೆ ಅಂತ ನನಗೆ ಅನಿಸ್ತು ಅಂತ. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನು. ಸೊ ಮೊದಲಿಗೆ ಕಂಫರ್ಟ್ ನೋಡೋಣ. ಕಂಫರ್ಟಲ್ಲಿ 2 ಬರುತ್ತೆ ಪಾಯಿಂಟು. ಮೇಯ್ನು ಫಸ್ಟು ಬಂದು ಸೀಟು, ಗಾಡಿ ರೈಡಿಂಗ್ ಪೋಸ್ಚರು ಸೀಟು. ಎರಡನೇದು ಬಂದು ಸಸ್ಪೆನ್ಷನು. ಫಸ್ಟು ಸೀಟ್ನ ನೋಡ್ತೀನಿ ಅಂತ ಹೇಳಿದರೆ, ಇದರಲ್ಲಿ ಹಿಮಾಲಯನಲ್ಲಿ ಯಾವ ಥರ ನಿಮಗೆ ಕಂಫರ್ಟ್ ಸಿಗುತ್ತೆ ಅದು KTMಲ್ಲಿ ಖಂಡಿತವಾಗ್ಲೂ ಸಿಗೋದಿಲ್ಲ. ನಾನು ಸ್ಟಾಕ್ ಗಾಡಿನ ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲು ನೀವು ಯಾರು ರೈಡರ್ ಇರ್ತೀರೋ ಅವರಿಗೆ ಸೀಟು ಒಳ್ಳೆ ಸೋಫಾ ಥರ ಇದೆ ಹಿಮಾಲಯನಲ್ಲಿ. ಆರಾಮಾಗಿ ಕಂಫರ್ಟಾಗಿ ಕೂತ್ಕೊಬೋದು, ಲಾಂಗ್ ರೈಡ್ ಮಾಡ್ಬೋದು. ಈವನ್ ಹಿಂದೆ ಪಿಲಿಯನ್ ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಆ್ಯಕ್ಚುಲಿ ಸೀಟು ತುಂಬಾ ಕಂಫರ್ಟ್ ಆಗಿದೆ. KTMಲ್ಲಿ ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡಲೇಬೇಡಿ. ಪಿಲಿಯನ್ಗಂತೂ ಮರೆದುಬಿಡಿ. ರೈಡರಿಗೆ ಓಕೆ, ನಾಟ್ ಬ್ಯಾಡ್, ಬಟ್ ಸ್ಟಿಫ್ ಆಗಿದೆ ಸೀಟು. ನಿಮಗೆ ಹಿಮಾಲಯನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ 450ಲಿ ಅಷ್ಟು ಕಂಫರ್ಟನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೆಕೆಂಡ್ ಪಾಯಿಂಟು ಬಂದು ರೈಡಿಂಗ್ ಪೋಸ್ಚರ್. ರೈಡಿಂಗ್ ಪೋಸ್ಚರು ಎರಡರಲ್ಲೂ ನಿಮಗೆ ಆಲ್ಮೋಸ್ಟು ಕಂಫರ್ಟ್ ಅಂತಲೇ ಅನಿಸುತ್ತೆ. ಲಾಂಗ್ ಡಿಸ್ಟೆನ್ಸು ನೀವು ಟ್ರಾವೆಲ್ ಮಾಡ್ತೀರ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಲೆಗ್ಸ್ ಹತ್ರ ಕ್ರಾಂಪ್ಸ್ ಬರುತ್ತೆ ಹಿಮಾಲಯನಲ್ಲಿ. ಈವನ್ KTMಲ್ಲೂ ಅದು ನಿಮಗೆ ಬರ್ಬೋದು. ಡಿಪೆಂಡ್ಸ್ ಆನ್ ಯುವರ್ ಹೈಟ್. ಅರೌಂಡು 5'11" ಆಚೆ ಈಚೆ ಇದ್ದರೆ ನಿಮಗೆ ಇದು ಫೀಲ್ ಆಗಬಹುದು. ನೆಕ್ಸ್ಟ್ ಪಾಯಿಂಟ್ ಬಂದು ಸಸ್ಪೆನ್ಷನು. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯು ವಿಲ್ ಬಿ ಸರ್ಪ್ರೈಸ್. ಆ್ಯಕ್ಚುಲಿ ಹಿಮಾಲಯನಲ್ಲಿ ಸ್ಟಾಕ್ ಸೆಟಪ್ಪು ಏನು ಬರುತ್ತೆ ಸಸ್ಪೆನ್ಷನು ನೆಕ್ಸ್ಟ್ ಲೆವೆಲು. ಶೋವಾ ಒಡನೆ ಗ್ರೇಟ್ ಜಾಬ್. ಸೊ ಶೋವಾ ಸಸ್ಪೆನ್ಷನ್ ಹಿಮಾಲಯನಲ್ಲಿ ಯಾವುದು ಬರುತ್ತೆ ಅಲ್ಲ, ಅದು ಸಗರಾಗಿದೆ. ಸ್ಟ್ರೈಟ್ ಔಟ್ ಆಫ್ ದ ಬಾಕ್ಸ್ ಅಂತಾರಲ್ಲ ಹಾಗೆ. ನಿಮಗೆ ಅದು ಅಡ್ಜಸ್ಟಬಲ್ ಇಲ್ಲದೆ ಇರ್ಬೋದು, ಅಂದರೆ ಕಂಪ್ಲೀಟ್ಲಿ ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇಲ್ಲದೆ ಇರ್ಬೋದು. ಬಟ್ ಆ ಬಂಪ್ಸನ್ನ ಹೇಗೆ ತೊಗೊಳುತ್ತೆ, ಹಳ್ಳದಲ್ಲಿ ನೀವು ನೋಡಿರೋದಿಲ್ಲ, ಎಲ್ಲ ಒಂದು ಹಂಪ್ಸ್ ಇರುತ್ತೆ, ಹಳ್ಳ ಇರುತ್ತೆ, ಮಿಸ್ ಆಗಿ ಬಿಟ್ಟರು ಸಖತ್ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. KTMಲ್ಲಿ ನನಗೆ ಸ್ವಲ್ಪ ಇನ್ನೂ ಸ್ಟಿಫರ್ ಸೈಡಲ್ಲಿ ಇದೆ ಇದು ಅಂತೇಳಿ ಅನ್ನಿಸ್ತು. ಪ್ರಾಬಬ್ಲಿ ಬಿಕಾಸ್ ನನ್ನ ವೆಯ್ಟು ಸ್ವಲ್ಪ ಕಡಿಮೆ. ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇರೋದು. ಬಟ್ ಒಂದು ಅಡ್ವಾಂಟೇಜ್ ಆನ್ KTM ಈಸ್ ಅದರಲ್ಲಿ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ಬಟ್ ಇಂಡಿವಿಜುವಲ್ ರೈಡರ್ದು ಪ್ರಿಫರೆನ್ಸಸ್ ಅವ್ರದ್ದು ವೆಯ್ಟು ಇವೆಲ್ಲ ನೋಡಿಬಿಟ್ಟು ಅದನ್ನು ಸೆಟ್ ಮಾಡಿದ್ರೆ ಮೇ ಬಿ ಇಟ್ ವಿಲ್ ಗಿವ್ ಅಸ್ ಎ ಗುಡ್ ಫೀಲಿಂಗ್. ಬಟ್ ಸೋ ಫಾರ್ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಎಗೈನ್ ಸಸ್ಪೆನ್ಷನ್ನು ಅಡ್ಜಸ್ಟಬಲ್ ಇದ್ರೂ ಎಲ್ಲರಿಗೂ ಅದು ಮಾಡ್ಕೊಳ್ಳೋದಕ್ಕೆ ಗೊತ್ತಿರೋದಿಲ್ಲ. ಎಲ್ಲರೂ ಅದನ್ನು ಮತ್ತೆ ಟ್ರೈ ಮಾಡಲ್ಲ ಎವ್ರಿ ರೈಡು. ಸೊ ಔಟ್ ಆಫ್ ದ ಬಾಕ್ಸ್ ನೋಡ್ತೀವಿ ಅಂತ ಹೇಳಿದ್ರೆ ನನಗೆ ಹಿಮಾಲಯನ್ದು ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ ಅಂತೇಳಿ ಅನ್ನಿಸ್ತು. ಸೊ ಕಂಫರ್ಟ್ ಪರ್ಸ್ಪೆಕ್ಟಿವಿಂದ ಸೀಟು ಇವನ್ನ ಕಂಫರ್ಟ್ ನೋಡ್ತೀರಾ ಅಂತ ಹೇಳಿದ್ರೆ ಹಿಮಾಲಯನ್ಗೆ +1 ಪಾಯಿಂಟ್ ಬರುತ್ತೆ. ಆಮೇಲೆ ರೈಡಿಂಗ್ ಪೋಸ್ಚರ್ 2 ಆಲ್ಮೋಸ್ಟ್ ಸೇಮು, ಸೊ ಅಲ್ಲೇನೂ ಇಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಸಸ್ಪೆನ್ಷನ್ ನೋಡ್ತೀವಿ ಅಂತ ಹೇಳಿದ್ರೆ, ಇವನ್ KTM ಹ್ಯಾಸ್ ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್, ಔಟ್ ಆಫ್ ದ ಬಾಕ್ಸ್ ನನಗೆ ಹಿಮಾಲಯನಲ್ಲಿ ಸಸ್ಪೆನ್ಷನ್ ತುಂಬ ಚೆನ್ನಾಗಿ ಟ್ಯೂನ್ ಆಗಿದೆ ಅಂತೇಳಿ ಅನ್ನಿಸ್ತು. ಸೊ ಅಲ್ಲೂ ಕೂಡ ನಾನು ಹಿಮಾಲಯನ್ 450ಗೆ ಪಾಯಿಂಟ್ ಕೊಡ್ತೀನಿ. ಸೊ ದೇರ್ ಯು ಗೋ. ನೆಕ್ಸ್ಟ್ ಪಾಯಿಂಟು ಬಂದು ಪರ್ಫಾರ್ಮೆನ್ಸು. ಸೊ ಪರ್ಫಾರ್ಮೆನ್ಸು KTM ನಿಮಗೆ ಗೊತ್ತು, ಪರ್ಫಾರ್ಮೆನ್ಸ್ ಅಂದರೆ KTM ಅದು ಆ ಥರ ನೇಮ್ ಬಂದುಬಿಟ್ಟಿದೆ. ಬಟ್ ಇಲ್ಲಿ ಒಂಚೂರು ಡಿಫ್ರೆನ್ಸ್ ಏನಾಗಿದೆ ಅಂತ ಹೇಳಿದ್ರೆ, ಈ ಸರಿ ಹಿಮಾಲಯನಲ್ಲಿ ಟಾಪ್ ಎಂಡ್ ಇಲ್ಲ, ಟಾಪ್ ಸ್ಪೀಡ್ ಹೊಡೆಯಲ್ಲ, ಹೈಯೆಸ್ಟ್ CC ಗಾಡಿ ಇದ್ರು ಅಂತ ಹೇಳಿಬಿಟ್ಟು ಅವರು ಸ್ವಲ್ಪ ಅದ್ರ ಕಡೆ ಫೋಕಸ್ ಮಾಡಿದ್ದಾರೆ. ಹಾಗಾಗಿ ಲೋ ಎಂಡಲ್ಲಿ ನಿಮಗೆ ಯಾವುದಾದ್ರು ಕ್ವಿಕ್ ಓವರ್ಟೇಕ್ಸ್ ಮಾಡಬೇಕು ಇಲ್ಲ ಸ್ಲೋ ಮಾಡಿದ್ರೆ ಅಂತ ಹೇಳಿದ್ರೆ ಗೇರ್ ಡೌನ್ ಮಾಡಲೇಬೇಕಾಗುತ್ತೆ ಹಿಮಾಲಯನಲ್ಲಿ. ಬಟ್ ವೆರಾಸ್ ಇನ್ KTM ನಿಮಗೆ ಲೋ ಎಂಡಲ್ಲೂ ಕೂಡ ಅದೇ ಗೇರಲ್ಲಿ ನಾವು ಟ್ರೈ ಮಾಡಿದಾಗ ಥರ್ಡ್ ಗೇರಲ್ಲಿ ಅದು ಈಸಿಯಾಗಿ ಮೂವ್ ಮಾಡ್ತಾಯಿತ್ತು. ಏನು ನಾವು ತುಂಬ ಗೇರ್ ಡೌನ್ ಮಾಡಬೇಕನ್ನೋ ಅವಶ್ಯಕತೆ ಇರಲಿಲ್ಲ. ಸೊ ಅದು ನನಗೆ KTMಲ್ಲಿ ತುಂಬ ಇಷ್ಟ ಆಯಿತು. ಸೊ ಲೋ ಆ್ಯಂಡ್ ಟಾರ್ಕು ಇವೆಲ್ಲ ನನಗೆ ಚೆನ್ನಾಗಿ ಇಷ್ಟ ಆಯಿತು. ಅಲ್ಲಿ KTMಗೆ +1 ಬರುತ್ತೆ. ಸೊ ಆಕ್ಸಿಲರೇಷನ್ ವೈಸು ಎರಡೂ ಚೆನ್ನಾಗಿದೆ. ಬಟ್ KTM ಇನ್ನೊಂಚೂರು ಅಗ್ರೆಸಿವ್ ಆಗಿ ಫೀಲ್ ಸಿಗುತ್ತೆ ನಾವು ಆ ಥ್ರಾಟಲ್ ಓಪನ್ ಮಾಡಬೇಕಿದ್ರೆ ಅಂತೇಳಿ ಅನ್ನಿಸ್ತು. ಇನ್ನು ಟಾಪ್ ಸ್ಪೀಡ್ ನೋಡ್ತೀರಾ ಅಂತ ಹೇಳಿದ್ರೆ, ನಾನು ಹಿಮಾಲಯನಲ್ಲಿ ಆ್ಯಕ್ಚುಲಿ 170 ಮಾಡಿದ್ದೀನಿ, KTMಲ್ಲಿ 167 ಮಾಡಿದ್ದೀನಿ. ಸೊ ಇಟ್ ಡಸಂಟ್ ಮ್ಯಾಟರ್, ದೀಸ್ ಬೈಕ್ಸ್ ಆರ್ ನಾಟ್ ಮೈಂಡ್ ಫಾರ್ ಟಾಪ್ ಸ್ಪೀಡ್. ಸೊ ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ ಮೇನ್ ಮ್ಯಾಟ್ರ್ ಆಗೋದು ನಿಮಗೆ ಹೈವೇ ಕ್ರೂಸಿಂಗ್ ಸ್ಪೀಡು ಎರಡೂ ಗಾಡಿಯಲ್ಲೂ 130, 140 ನೀವು ಆರಾಮಾಗಿ ಕ್ರೂಸ್ ಮಾಡ್ಬೋದು. ಸಮ್ವೇರ್ ಐ ಫೆಲ್ಟ್ KTM ಅಲ್ಲಿ ಇನ್ನೂ ಈಸಿಯಾಗಿ ಮಾಡ್ಬೋದು ಇದು ಈ ಸ್ಪೀಡ್ಸು ಅಂತೇಳಿ ಅನ್ನಿಸ್ತು. ಬಿಕಾಸ್ ವೈಬ್ರೇಷನ್ಸು ಸ್ವಲ್ಪ ಕಡಿಮೆ ಫೀಲ್ ಆಯಿತು ನನಗೆ. ಹಿಮಾಲಯನ್ ಕಂಪೇರ್ ಮಾಡಿದ್ರೆ KTMಲ್ಲಿ ವೈಬ್ರೇಷನ್ಸು ಕಡಿಮೆ ಫೀಲ್ ಆಯಿತು. ಪೋಸ್ಟ್ 100, 110 ಹಿಮಾಲಯನಲ್ಲಿ ಸ್ವಲ್ಪ ಆ ವೈಬ್ರೇಷನ್ಸು ಕ್ಲೀನಾಗಿ ಗೊತ್ತಾಗುತ್ತೆ. KTMಲ್ಲೂ ಇದೆ, ಬಟ್ ಕಂಪೇರ್ ಟು ಹಿಮಾಲಯನ್ ಸ್ವಲ್ಪ ಕಡಿಮೆ ಅಂತೇಳಿ ಅನ್ನಿಸ್ತು. ಸೊ ಇಲ್ಲಿ KTMಗೆ ನಾನು +1 ಕೊಡ್ತೀನಿ. ನೆಕ್ಸ್ಟ್ ಪಾಯಿಂಟು ಇಂಜಿನ್ ಸ್ಮೂತ್ನೆಸ್ಸು.
ನಿಮಗೆ ಗೊತ್ತು ಕೆ ಟಿ ಎಮ್ದು ಇಂಜಿನ್ದು ಯಾವ ಥರ ಫೀಲ್ ಸಿಗುತ್ತೆ ಅಂತ. ಹಿಮಾಲಯನ್ನು ಸ್ವಲ್ಪ ಸ್ಮೂತ್ ಅಂತ ಅನಿಸುತ್ತೆ ನಿಮಗೆ. ಆ ಸ್ಪೀಡ್ಸೆಲ್ಲ ಇರಲಿ ಏನೇ ಇರಲಿ, ಆ ಇಂಜಿನ್ನು ಯಾವ ಥರ ಕ್ರ್ಯಾಂಕ್ ಆಗುತ್ತೆ, ಮೂವ್ ಆಗುತ್ತೆ, ಸೌಂಡ್ ಬರುತ್ತೆ ನಿಮಗೆ ಓಡಿಸ್ಬೇಕಿದ್ರೆ ಆ ರೈಡ್ದು ಫೀಲಿಂಗ್ ಅಂತಾರಲ್ಲ, ಹಿಮಾಲಯನಲ್ಲಿ ಅದು ಸ್ವಲ್ಪ ಸ್ಮೂತ್ ಅಂತ ಹೇಳಿ ಅನಿಸುತ್ತೆ ಕೆ ಟಿ ಎಮ್ಗೆ ಕಂಪೇರ್ ಮಾಡಿದ್ರೆ. ಸೊ ಅಲ್ಲಿ ನಾನು ಹಿಮಾಲಯನ್ಗೆ +1 ಕೊಡ್ತೀನಿ. ಸೊ ಎಲ್ಲ ನಾನು ಪರ್ಸ್ನಲ್ ಫೀಲಿಂಗ್ಸು, ಈ ಥರ ಇತ್ತು, ಈ ಥರ ನನಗೆ ಅನಿಸ್ತು, ನಿಮ್ಗೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಪರ್ಫಾರ್ಮೆನ್ಸಲ್ಲಿ ಫಾಸ್ಟ್ ಹೋಗೋದು ಎಷ್ಟು ಇಂಪಾರ್ಟೆಂಟು, ಸ್ಲೋ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಸೊ ಬ್ರೇಕ್ಸ್ ಬಗ್ಗೆ ಮಾತಾಡೋಣ. ಬ್ರೇಕ್ಸು ಆಲ್ಮೋಸ್ಟು ಎರಡು ಒಂದೇ ಥರ ಅಂತಲೇ ಅನ್ಬೋದು. ಸೊ ನಿಮಗೆ ಪ್ರೋಗ್ರೆಸಿವ್ ಆಗಿದೆ ಬ್ರೇಕಿಂಗು, ತುಂಬ ಹಾರ್ಡಾಗಿ ಬೈಟ್ ಇರಲ್ಲ. ಬಿಕಾಸ್ ಅವರು ಅಡ್ವೆಂಚರ್ ಅಂದ ತಕ್ಷಣ ಏನಂತ ಹೇಳಿದ್ರೆ ಸಡನ್ ಬೈಟ್ ಸಿಕ್ಕಬಾರ್ದು, ಆ ಥರ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಕೆ ಟಿ ಎಮ್ಮಲ್ಲಿ ನಮ್ಗೆ ಇನ್ನೊಂಚೂರು ಬ್ರೇಕಿಂಗ್ ಬೈಟು ಚೆನ್ನಾಗಿದೆ ಅಂತೇಳಿ ಅನ್ನಿಸ್ತು ಕಂಪೇರ್ ಟು ಹಿಮಾಲಯನ್. ಸೊ ಅಲ್ಲಿ ನಾನು ಕೆ ಟಿ ಎಮ್ಗೆ +1 ಕೊಡ್ತೀನಿ. ಸೊ ಸುಮಾರು ಜನ ಅಡ್ವೆಂಚರ್ ಗಾಡಿಗಳು ಅಂತ ಬಂದ ತಕ್ಷಣ ಮೇಯ್ನ್ ನೋಡೋದೇನಂತ ಹೇಳಿದ್ರೆ, ಲಾಂಗ್ ಹೋಗ್ಬೇಕಿದ್ರೆ ನಮಗೆ ಕಂಫರ್ಟು ಇದು ಯಾವ ಥರ ಇರುತ್ತೆ, ಪರ್ಫಾರ್ಮೆನ್ಸ್ ಯಾವ ಥರ ಇರುತ್ತೆ ಅಂದರೆ. ಸೊ ಈ ಪರ್ಸ್ಪೆಕ್ಟಿವ್ನ ತಲೆ ಇಟ್ಕೊಂಡು ನಾನು ಇಷ್ಟು ಪಾಯಿಂಟ್ಸ್ನ ನಿಮಗೆ ಹೇಳಿದೆ. ನೆಕ್ಸ್ಟು ನಾವು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ನಿಮಗೆ ತುಂಬ ಡೀಟೇಲ್ಸ್ ಹೇಳೋದು ಬೇಡ, ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಎರಡು ಆ್ಯಕ್ಚುಲಿ ಮ್ಯಾಚ್ ಮಾಡೋದಕ್ಕೂ ಆಗೋದಿಲ್ಲ. ಬಿಕಾಸ್ ಕೆ ಟಿ ಎಮ್ ಆಸ್ ಫುಲ್ ಎಲೆಕ್ಟ್ರಾನಿಕ್ ಪ್ಯಾಕೇಜ್, ಹಿಮಾಲಯನಲ್ಲಿ ನಿಮ್ಗೆ ಜಾಸ್ತಿ ಏನೂ ಬರೋದಿಲ್ಲ. ಪರ್ಫಾರ್ಮೆನ್ಸು ABS ಅಂತ 2 ಕೊಡ್ತಾನೆ. ಅದರಲ್ಲಿ ನಿಮಗೆ ABS ಆನ್ ಮಾಡ್ಕೊಬೋದು, ಆಫ್ ಮಾಡ್ಕೊಬೋದು. ಅಂದರೆ ರೇರ್ ABS ಆಫ್ ಆಗುತ್ತೆ. ಸೊ ಇಷ್ಟು ಬಿಟ್ಟರೆ ತುಂಬ ಮೇಜರಾಗಿ ಡಿಫ್ರೆನ್ಸ್ ಏನು ಬರೋದಿಲ್ಲ ನಿಮಗೆ ಹಿಮಾಲಯನಲ್ಲಿ. ಎಲೆಕ್ಟ್ರಾನಿಕ್ಸ್ ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ, ಕೆ ಟಿ ಎಮ್ಮಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಬರುತ್ತೆ, ಅಪ್ ಆ್ಯಂಡ್ ಡೌನ್ 2 ಬರುತ್ತೆ. ಇದು ಹಿಮಾಲಯನ್ ಬರೋದಿಲ್ಲ. ಹಾಗೆಯೇ ಕ್ರೂಸ್ ಕಂಟ್ರೋಲ್ ಬರುತ್ತೆ ಮೇಯ್ನಾಗಿ. ಸೊ ಹೈವೇಲಿ ಇದು ಆ್ಯಕ್ಚುಲಿ ಯೂಸ್ ಆಗುತ್ತೆ. ಸುಮಾರು ಜನ ಅಂದ್ಕೊಬೋದು ಕ್ರೂಸ್ ಕಂಟ್ರೋಲ್ ಡಸ್ ಇಟ್ ಮ್ಯಾಟರ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇಟ್ ಮ್ಯಾಟರ್. ಸಮ್ಟೈಮ್ ನಿಮಗೆ ಕೈಗೆ ಹೈವೇಸಲ್ಲಿ ಥ್ರಾಟಲ್ ಮಾಡ್ತಾ ತುಂಬ ಪೇಯ್ನ್ ಆಯಿತು, ಇಲ್ಲ ಫ್ಯಾಟಿಕ್ ಫೀಲ್ ಆಯಿತು ಅಂತ ಹೇಳಿದ್ರೆ, ಫಾರ್ ಅ ಮೊಮೆಂಟ್ ನೀವು ರಿಲ್ಯಾಕ್ಸ್ ಮಾಡ್ಕೊಬೋದು ಕ್ರೂಸ್ ಕಂಟ್ರೋಲ್ ಹಾಕಿ ಅಟ್ಲೀಸ್ಟ್ ಹೈವೇಸಲ್ಲಿ. ಸೊ ಇಟ್ಸ್ ಎ ಗುಡ್ ಟು ಹ್ಯಾವ್ ಫೀಚರ್ಸ್. ಕೆ ಟಿ ಎಮ್ಮಲ್ಲಿ ಇದು ಬರುತ್ತೆ. ಹಿಮಾಲಯನ್ 450ಯಲ್ಲಿ ನಿಮಗೆ ಇದು ಬರೋದಿಲ್ಲ. ಎಗೈನ್ ಇದಲ್ಲದೆ ನಿಮಗೆ ಕಾರ್ನಿಂಗ್ ABS, ಕಾರ್ನಿಂಗ್ ಟ್ರ್ಯಾಕ್ಷನ್ ಕಂಟ್ರೋಲು ಇವೆಲ್ಲದೂ ಬರುತ್ತೆ ಕೆ ಟಿ ಎಮ್ಮಲ್ಲಿ. ಬಟ್ ಹಿಮಾಲಯನಲ್ಲಿ ಇದು ಮಿಸ್ ಔಟ್ ಆಗುತ್ತೆ. ಅದಲ್ಲದೇ ರೈಡಿಂಗ್ ಮೋಡ್ಸು, ಆಫ್ ರೋಡು, ಸ್ಟ್ರೀಟು, ರೈನು. ಸೊ ಈ ಆಫ್ ರೋಡ್ ಮೋಡಲ್ಲಿ ನೀವು ಇನ್ನೂ ಫುಲ್ ಪ್ರೋ ಥರ ಓಡಿಸ್ಬೋದು. ಇಲ್ಲ ಸ್ಟ್ರೀಟ್ ಮೋಡ್ ಹಾಕ್ಕೊಂಡ್ರೆ ನೀವು ಸ್ಟಿಲ್ ಆಫ್ ರೋಡಲ್ಲಿ ಮ್ಯಾನೇಜ್ ಮಾಡಿ ಓಡಿಸ್ಬೋದು. ಟ್ರ್ಯಾಕ್ಷನ್ ಕಂಟ್ರೋಲ್ ಇರುತ್ತೆ ಸೇವ್ ಮಾಡೋದಕ್ಕೆ. ಸಮ್ಟೈಮ್ಸ್ ಹಿಮಾಲಯನ್ ಓಡಿಸ್ಬೇಕಿದ್ರೆ ಏನಂತ ಹೇಳಿದ್ರೆ, ನಿಮಗೆ ಸಡನ್ನಾಗಿ ಮರಳೇನಾದರೂ ಇದ್ದು ಈ ಥರ ಏನಾದ್ರು ಇದ್ದರೆ ನೀವು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿಲ್ಲ ಅಂತ ಹೇಳಿದ್ರೆ ಗಾಡಿ ಆಚೆ ಈಚೆ ಹಿಂದೆ ವೀಲು ಸ್ಲೈಡ್ ಆಗುತ್ತೆ. ಐ ಫೇಸ್ ದಿಸ್. ಬಟ್ ಟ್ರಸ್ಟ್ ಮೀ, ಹಿಮಾಲಯನ ಆಫ್ ರೋಡ್ ಮಾಡಬೇಕಿದ್ರೆ ನನಗೆ ತುಂಬಾ ಈಸಿ ಅಂತ ಹೇಳಿ ಅನ್ನಿಸ್ತು. ಈವನ್ ದೋ ಐ ವಾಸ್ ಡೂಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಯಾವುದೋ ಒಂದು ಕಡೆ ಗಾಡಿ ಎತ್ಕೊಂಡು ಹೋದಾಗ್ಲೂ ತುಂಬ ಐ ಫೆಲ್ಟ್ ಎಟ್ ಹೋಮ್, ಲೈಕ್ ಆರಾಮ್ ಅನ್ನಿಸ್ತು, ಕಂಫರ್ಟ್ ಅನ್ನಿಸ್ತು, ಕಾನ್ಫಿಡೆನ್ಸ್ ಇತ್ತು ನನಗೆ ಜಾಸ್ತಿ. ಕೆ ಟಿ ಎಮ್ಮಲ್ಲಿ ಎಲ್ಲೋ ಸ್ವಲ್ಪ ಅದು ಮಿಸ್ ಔಟ್ ಆಯಿತು ಅಂತ ಅನ್ನಿಸ್ತು. ಬಟ್ ನಮಗೆ ಎಲೆಕ್ಟ್ರಾನಿಕ್ಸ್ ಇದರಿಂದ ಸಮ್ಟೈಮ್ಸ್ ದಟ್ ಹೆಲ್ಪ್ ಮೀ. ಏನಕ್ಕೆ ಇದನ್ನು ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸುಮಾರು ಜನ ಡೈರೆಕ್ಟ್ ಆಚೆ ಕಡೆ ಎಲೆಕ್ಟ್ರಾನಿಕ್ಸ್ನ ನೋಡ್ತೀರಾ, ಬಟ್ ರೈಡ್ ಮಾಡೋದಕ್ಕೆ ನಮಗೆ ಯಾವ ಫೀಲ್ ಇರುತ್ತೆ ಅನ್ನೋದನ್ನು ಕೂಡ ಇಂಪಾರ್ಟೆಂಟು. ಸೊ ಜಸ್ಟು ಎಲೆಕ್ಟ್ರಾನಿಕ್ಸ್ ಬಗ್ಗೆ ನೋಡ್ತೀವಿ ಅಂತ ಹೇಳಿದ್ರೆ, ನಾನು ಡೈರೆಕ್ಟಾಗಿ ಕೆ ಟಿ ಎಮ್ಗೆ +1 ಕೊಡ್ತೀನಿ. ಬಿಕಾಸ್ ಹಿಮಾಲಯನಲ್ಲಿ ಇದು ಮಿಸ್ ಔಟ್ ಆಗುತ್ತೆ. ಇದೇ ಟೆಕ್ ರಿಲೇಟೆಡು ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಸೊ ಬ್ಲೂಟೂತ್ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ, ಎರಡರಲ್ಲೂ ನಿಮಗೆ ಕಾಲ್ ರಿಸೀವ್, ನ್ಯಾವಿಗೇಷನ್ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಬಟ್ ಹಿಮಾಲಯನಲ್ಲಿ ಆ್ಯಕ್ಚುಲಿ ನಿಮಗೆ ಪ್ರಾಪರ್ ಒಂದು 60% ಆಫ್ ದ ಡಿಸ್ಪ್ಲೇ ಪ್ರಾಪರ್ ಮ್ಯಾಪೇ ಬಂದುಬಿಡುತ್ತೆ. ಬಟ್ ವೆರಸ್ ಇನ್ ಕೆ ಟಿ ಎಮ್ ನಿಮಗೆ ಟರ್ನ್ ಬೈ ಟರ್ನ್ ಬರುತ್ತೆ. ಡಸ್ ಇಟ್ ಆ್ಯಕ್ಚುಲಿ ಮ್ಯಾಟರ್ ಅಂತ ನಿಮ್ಗೆ ಅನ್ಸ್ಬೋದು? ಫಾರ್ ಮೀ ಇಟ್ ಮ್ಯಾಟರ್ಸ್. ಬಿಕಾಸ್ ನಾನು ಸ್ಪಿಟಿ ರೈಡ್ಸ್ ಎಲ್ಲ ಮಾಡಬೇಕಿದ್ರೆ ಸ್ಕ್ರೀನ್ ಕ್ಯಾಸ್ಟಿಂಗ್ಗೆ ಆದರೂ ಪರವಾಗಿಲ್ಲ, ಅವರು ಹಿಮಾಲಯನ್ ನಿಮಗೆ ಡೈರೆಕ್ಟಾಗಿ ಅಲ್ಲೇ ಬಂದುಬಿಡುತ್ತೆ. ಬಟ್ ದೇರ್ ಆರ್ ಗ್ಲಿಚಸ್. ಕೆಲವು ಸರಿ ಅದು ವರ್ಕ್ ಆಗೋದಿಲ್ಲ, ಆ ಬಟನ್ನು ಚಂಕಿ ಆಗಿದೆ, ಕ್ಲೀನಾಗಿ ವರ್ಕ್ ಆಗೋದಿಲ್ಲ ಒಂದೊಂದು ಸರಿ, ಜಾಯ್ಸ್ಟಿಕ್ದು ಇವೆಲ್ಲ ಇದೆ. ಬಟ್ ಒನ್ಸ್ ಇಟ್ಸ್ ಆನ್, ಇಟ್ಸ್ ರಿಯಲಿ ಹೆಲ್ಪ್ಫುಲ್. ಸೊ ಹಿಮಾಲಯನಲ್ಲಿ ನಿಮಗೆ ಆ ಮ್ಯಾಪ್ ನ್ಯಾವಿಗೇಟ್ ಮಾಡಿ ಏನು ನೋಡ್ತಾರೆ, ಇಟ್ಸ್ ದ ಬೆಸ್ಟ್ ಥಿಂಗ್ ದಟ್ ದೇ ಹ್ಯಾವ್ ಡನ್. ಎಲ್ಲ ಬೈಕ್ಸಲ್ಲೂ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನನಗೆ ಅನ್ನಿಸ್ತು. ಸೊ ಅಲ್ಲಿ ಸ್ಟ್ರೈಟ್ ಅವೇ ನಾನು ಹಿಮಾಲಯನಿಗೆ +1 ಕೊಡ್ತೀನಿ. ಬಟ್ ವೆರಸ್ TFT ಡ್ಯಾಶು ನೋಡೋದಕ್ಕೆ ಯಾವ ಥರ ಫೀಲ್ ಸಿಗುತ್ತೆ ಅಂದರೆ, ಇದೊಂದು ಸ್ವಲ್ಪ ಕ್ಲಾಸಿಕ್ ಸ್ಟೈಲಲ್ಲಿದೆ ಹಿಮಾಲಯನು. ಬಟ್ ಈ ಕೆ ಟಿ ಎಮ್ಮಲ್ಲಿ ಸ್ವಲ್ಪ ಫಂಕಿಯಾಗಿ ಕಲರ್ಸ್ ಎಲ್ಲ ಆರೆಂಜು ಪಾಪ್ ಆಗೋದು ಈ ಥರ ಬರುತ್ತೆ. ಸೊ ನಾನು ಸ್ವಲ್ಪ ಈ ಥರ ಏನು ಮಾಡ್ತೀರಾ, ವಯಸ್ಸು ಆ ಕಲರ್ಸ್ ಎಲ್ಲ ಇಷ್ಟಪಡೋದ್ರಿಂದ ನಾನು ಕೆ ಟಿ ಎಮ್ದು TFT ಡ್ಯಾಶ್ದು ಲುಕ್ ಇಷ್ಟಪಡ್ತೀನಿ. ಇನ್ನೊಂದು ಸ್ಮಾಲ್ ಫೀಚರ್ ಎಲೆಕ್ಟ್ರಾನಿಕ್ಲಿ ಆ್ಯಡ್ ಆಗಿರೋದು ಏನಂತಂದರೆ, ಕೆ ಟಿ ಎಮ್ಲಿ ಸ್ಮಾರ್ಟ್ ಕ್ರಾಲ್ ಅಂತ ಹೇಳ್ಬಿಟ್ಟು. ಸೊ ಇದು ನಿಮಗೆ ಸ್ವಲ್ಪ RPM ಮ್ಯಾನೇಜ್ ಮಾಡುತ್ತೆ. ಫಸ್ಟ್ ಸೆಕೆಂಡ್ ಥರ್ಡ್ ಗೇರ್ಸಲ್ಲಿ ಗಾಡಿ ಸ್ಟಾಲ್ ಆಗದೆ ಇರೋ ಥರ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲ ಆಫ್ ರೋಡ್ ಸಿನಾರಿಯೋಸಲ್ಲಿ ನಿಮಗೆ ಒಂದು ಮೊಮೆಂಟಮ್ ಇರುತ್ತೆ, ಎಲ್ಲೋ ಏನೋ ರೈಡ್ ಮಾಡಬೇಕಿದ್ರೆ ಆ ಮೊಮೆಂಟಮ್ ಮಿಸ್ ಆದರೆ ಒಂದು ಸೈಡ್ ಭಾರ ಬಂದು ನೀವು ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇದು ಹಿಮಾಲಯನಲ್ಲಿ ನಿಮಗೆ ಆ ಫೀಚರ್ ಬರೋದಿಲ್ಲ. ಬಟ್ ವೆರಸಲ್ಲಿ ಕೆ ಟಿ ಎಮ್ಮಲ್ಲಿ ಈ ಫೀಚರ್ ಬರುತ್ತೆ. ಅದು ನಿಮಗೆ ಸಮ್ಟೈಮ್ಸ್ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಪರ್ಸ್ನಲಿ ನಾನು ಕೂಡ ಆಫ್ ರೋಡಲ್ಲಿ 1-2 ಟೈಮ್ಸ್ ಇನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಸೊ ದಟ್ ಈಸ್ ಅನದರ್ ಆ್ಯಡೆಡ್ ಫೀಚರ್ ಇನ್ ದ ಕೆ ಟಿ ಎಮ್. ಸೊ ಇದೆಲ್ಲ ಬಿಟ್ಟು ನೆಕ್ಸ್ಟು ನಾವು ರಿಲಯಬಿಲಿಟಿ ಪರ್ಸ್ಪೆಕ್ಟಿವ್ ಇಂದ ನೋಡೋಣ. ಇದು ಅಳಿಯ ಅಲ್ಲ ಮಗಳು ಗಂಡ ಅಂದಂಗೆ ಕೆ ಟಿ ಎಮ್ ಹಿಮಾಲಯನ್ ಯಾವುದೂ ಹೆಚ್ಚು ರಿಲಯಬಲ್ ಅಂತ ನಾನು ನಿಮಗೆ ಹೇಳೋದಕ್ಕಾಗೋದಿಲ್ಲ.
ಸೊ ಇದರಲ್ಲಿ ನಾನು ಡ್ರಾ ಅಂತ ಹೇಳ್ತೀನಿ. ವಿ ಹ್ಯಾವ್ ಸೀನ್ ಚಾಸಿಸ್ ಬ್ರೇಕ್ ಡೌನ್ ಇಶ್ಯೂಸ್, ಇಂಜಿನ್ ಇಶ್ಯೂಸ್, ಇಲ್ಲ ಪಾರ್ಟ್ಸ್ ಅದು ಇದೇನಾರು ಹಾಳಾಗೋದು, ಎರಡೂ ಗಾಡಿಯಲ್ಲಿ ಒಂದು ಹೆಚ್ಚು ಒಂದು ಕಡಿಮೆ. ಸೊ ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ನಿಮ್ಮದು ತೊಗೊಂಡಿರೋ ಗಾಡಿದು ಲಕ್ ಚೆನ್ನಾಗಿದ್ರೆ ಎಲ್ಲ ಓಕೆ, ಇಲ್ಲ ಅಂತ ಹೇಳಿದ್ರೆ ಹಣೆ ಬರ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನೆಕ್ಸ್ಟು ನಾನು ಸ್ಮಾಲ್ ಬಿಟ್ಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಬರ್ತೀನಿ. ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ ಮೈಲೇಜು ಆಲ್ಮೋಸ್ಟ್ ಎರಡರಲ್ಲೂ ಸೇಮು 20-25 ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಬಟ್ ನಾನು ಮೊನ್ನೆ ಹೈವೇಲಿ ಒಂದು ಲಾಂಗ್ ರೈಡ್ ಹೋಗಿದ್ದೆ, ಬ್ಯಾಂಗ್ಳೂರು ಶೃಂಗೇರಿ ಸಿರ್ಸಿ ಬ್ಯಾಂಗ್ಳೂರು. ಇದರಲ್ಲಿ ಮೈಲೇಜು ನನಗೆ ಆಲ್ಮೋಸ್ಟ್ 28-29 ಬರ್ತಾಯಿತ್ತು. ಒನ್ಸ್ ಐ ಹಿಟ್ ದ ಹೈವೇ ಮತ್ತು ನನಗೆ 24 ತನಕ ಬಂತು ಮೈಲೇಜು ಹಿಮಾಲಯನಲ್ಲಿ. ಇಟ್ ಇಸ್ ಬಿಕಾಸ್ ಹೈವೇಯಲ್ಲಿ ನೀವು ಜಾಸ್ತಿ ಸ್ಪೀಡಲ್ಲಿ ಕ್ರೂಸ್ ಮಾಡುವಾಗ ಮೈಲೇಜ್ ಡೌನ್ ಆಗುತ್ತೆ. ಬಟ್ ವೆರಸ್ ಈ ಘಾಟ್ಸು ಇಂಥ ಕಡೆ ಎಲ್ಲ ಇದ್ದಾಗ ನಿಮಗೆ ಮೈಲೇಜ್ ಜಾಸ್ತಿ ಬರುತ್ತೆ. ಸೊ ಇದರಲ್ಲಿ ಎರಡರಲ್ಲೂ ಯಾವುದಕ್ಕೂ +1 ಅಂತ ಏನು ಕೊಡೋದಕ್ಕೆ ಹೋಗೋದಿಲ್ಲ. ಬಟ್ ಇದರಲ್ಲೇ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ಫ್ಯೂಯಲ್ ಟ್ಯಾಂಕು. ಸೊ ಹಿಮಾಲಯನಲ್ಲಿ 17 ಲೀಟರ್ಸ್ ಫ್ಯೂಯಲ್ ಕೆಪಾಸಿಟಿ, ವೆರಸ್ KTM ಅಲ್ಲಿ ನಿಮಗೆ 14.5 ಲೀಟರ್ಸ್ ಫ್ಯೂಯಲ್ ಕೆಪಾಸಿಟಿ. ಸೊ ಬಿಗರ್ ದ ಟ್ಯಾಂಕ್ ಮೋರ್ ದ ರೇಂಜ್. ಆ್ಯಂಡ್ ನಮಗೆ ಹೈವೇ ರೈಡಿಂಗು ಇಲ್ಲ ಈ ಥರ ಏನಾರು ಟ್ರಾವೆಲಿಂಗ್ ಅಡ್ವೆಂಚರ್ ರೈಡ್ಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಫ್ಯೂಯಲ್ ಟ್ಯಾಂಕು ದೊಡ್ಡದಿದ್ದಷ್ಟು ಒಳ್ಳೆಯದು. ಹಾಗಾಗಿ ಇಲ್ಲಿ ಬೈ ಡಿಫಾಲ್ಟ್ ನಾನು ಹಿಮಾಲಯನ್ಗೆ +1 ಕೊಡ್ತೀನಿ. ಅನದರ್ ಇಂಪಾರ್ಟೆಂಟ್ ಥಿಂಗ್ ಎರಡರಲ್ಲೂ ಏನಂತ ಹೇಳಿದ್ರೆ ಲುಕ್ಸ್. ಯಾವ್ದು ಚೆನ್ನಾಗಿದೆ ಗುರು, ಸುಮಾರು ಜನ ಅದನ್ನೂ ನೋಡ್ತಾರೆ. ಸೊ ಪರ್ಸ್ನಲಿ ನಾನು ಲುಕ್ಸು ಎರಡು ಗಾಡಿದು ಇಷ್ಟಪಡ್ತೀನಿ ಗುರು. KTM ಚೆನ್ನಾಗಿದೆ, ಹಿಮಾಲಯನ್ ತೆಗೆದಾಕ್ಬೋದು, ಇಲ್ಲ ಹಿಮಾಲಯನ್ ಚೆನ್ನಾಗಿದೆ KTM ತೆಗ್ಬೋದು ಅಂತಿಲ್ಲ. KTM ಆ್ಯಸ್ ಯೂಶ್ವಲ್ ವೆರಿ ಅಗ್ರೆಸಿವ್ ಲುಕಿಂಗ್, ನೋಡಿದ ತಕ್ಷಣ ಸಾಲಿಡಾಗಿ ಕಾಣುತ್ತೆ, ಒಳ್ಳೆ ಫಂಕಿ ಕಲರ್ಸ್, ಹುಡುಗರುಗಳು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಬೇಕು. ಆ LED DRLs ಫ್ರಂಟಿನ ನೋಡುವಾಗ ಸಖತ್ತಾಗಿ ಅನಿಸುತ್ತೆ. KTM ಎರಡನೇ ಗ್ರೇಟ್ ಜಾಬ್. ಹಿಮಾಲಯನ್ ನೋಡ್ತೀರಾ, ಹಿಮಾಲಯನೂ ಅಷ್ಟೇ ಇದು ಒಂಥರ ಯೂನಿಕ್ ಆಗಿದೆ, ಸಖತ್ತಾಗಿದೆ. ಎಸ್ಪೆಷಲಿ ಹಿಮಾಲಯನಲ್ಲಿ ನನಗೆ ಆ ಟ್ಯಾಂಕ್ ಡಿಸೈನ್ ಸಖತ್ ಇಷ್ಟ ಆಯಿತು. ಓವರ್ ಆಲ್ ನೋಡಬೇಕಿದ್ರೆ ಗಾಡಿ ಸಖತ್ತು ಬೀಫಿ ಆಗಿದೆ, ಹೈಟ್ ಇದೆ, ಚೆನ್ನಾಗಿದೆ ನೋಡೋದಕ್ಕೆ. ಹಿಮಾಲಯನೂ ಸಖತ್ ಇಷ್ಟ ಆಯಿತು. ಸೊ ನಾನೇನು ಹೇಳ್ತೀನಿ ಅಂತಂದರೆ ಲುಕ್ಸನ್ನ ನೋಡಿ ನೀವೇನು ಡಿಸೈಡ್ ಮಾಡೋದು ಬೇಡ. ಎರಡೂ ಗಾಡಿಯಲ್ಲಿ ಯಾವ ಗಾಡಿ ತೊಗೊಂಡ್ರು ನನ್ನ ಪ್ರಕಾರ ಲುಕ್ಸು ತುಂಬಾ ಚೆನ್ನಾಗಿದೆ. ಸೊ ಅದನ್ನು ನೀವು ಒಂದು ಕ್ರೈಟೀರಿಯಾ ಇಟ್ಕೊಂಡು ಡಿಸೈಡ್ ಮಾಡೋದು ಬೇಡ. ಸೊ ಇದು ಎರಡರಲ್ಲೂ ಚೆನ್ನಾಗಿದೆ, ಥಮ್ಸ್ ಅಪ್. ಸೊ ಇದನ್ನು ಬಿಟ್ಟು ನೆಕ್ಸ್ಟ್ ನಾನು ಗಾಡಿದು ಹೈಟು ಮತ್ತು ವೆಯ್ಟ್ ಬಗ್ಗೆ ಮಾತಾಡ್ತೀನಿ. ಸೊ ಯಾರಿಗೆ ಇದು ಕಂಫರ್ಟ್ ಅನಿಸುತ್ತೆ ಹೈಟ್ ಪ್ರಕಾರ ಅಂತ. ಹೈಟ್ ಪ್ರಕಾರ ಐ ಥಿಂಕ್ ಎಲ್ಲರಿಗೂ ಎರಡು ಗಾಡಿಯಲ್ಲೂ ಸೇಮು. ಒಂದು 825 mm ಬರುತ್ತೆ, ಇನ್ನೊಂದು ಬಂದು 830 mm ಬರುತ್ತೆ. ಬಟ್ ಹಿಮಾಲಯನಲ್ಲಿ ನಿಮಗೆ ಅಡ್ಜಸ್ಟಬಲ್ ಸೀಟ್ ಹೈಟ್ ಆಪ್ಷನ್ಸ್ ಇದೆ. 825 to 845 ಮಾಡ್ಕೊಬೋದು, ಇಲ್ಲ ಲೋವರ್ ಸೀಟ್ ಹೈಟ್ ಹೋಗ್ಬಿಟ್ಟು 805 ತನಕನೂ ಬರ್ಬೋದು. ಬಟ್ ಹಿಮಾಲಯನಲ್ಲಿ ನಿಮಗೆ ಹೈಟು ಎಷ್ಟು ಕಡಿಮೆ ಮಾಡ್ಬೋದು ಇಲ್ಲ ಜಾಸ್ತಿ ಮಾಡ್ಕೋಬೋದು. ಈ ಆಪ್ಷನ್ನ ನೋಡಿದ್ರೆ +1 ಹಿಮಾಲಯನಿಗೆ ಬರುತ್ತೆ. ಬಟ್ ವೆರಾಸ್ ನೀವೇನಾದರೂ ಅಕಸ್ಮಾತು ವೆಯ್ಟನ್ನ ನೋಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ +1 KTMಗೆ ತೊಗೊಳುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ವೆಯ್ಟು ಕಡಿಮೆ, 182 kgs KTM, ಹಿಮಾಲಯನು 196. ಬಟ್ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ದ ವೆಯ್ಟ್ ಅಲ್ಲಿ ಮೆನ್ಷನ್ ಆಗಿರೋದು. ನಿಮಗೆ ರೈಡ್ ಮಾಡಬೇಕಿದ್ರೆ ಹೇಗೆ ಅನಿಸುತ್ತೆ ಅಂತ. ಹಿಮಾಲಯನು ಒನ್ಸ್ ಯು ಸ್ಟಾರ್ಟ್ ಗೋಯಿಂಗ್ ನಿಮಗೆ ವೆಯ್ಟ್ ಏನೂ ಫೀಲ್ ಆಗೋದಿಲ್ಲ. ಆಫ್ ರೋಡಲ್ಲೂ ಅಷ್ಟೇ, ಅದು ದೊಡ್ಡ ಗಾಡಿ ಹಂಗೆ ಓಡಿಸ್ತಿದ್ರೆ ಏನು ಅನ್ಸಲ್ಲ. ಇಟ್ಸ್ ವೆರಿ ಈಸಿ ಟು ರೈಡ್, ವೆರಿ ಈಸಿ ಟು ಹ್ಯಾಂಡಲ್, ಆಯಿತಾ. ಬಟ್ ಸ್ಲೋ ಸ್ಪೀಡ್ಸಲ್ಲಿ ಇಲ್ಲ ನೀವು ಎಲ್ಲರ ಟರ್ನ್ ಮಾಡ್ತೀರಾ ಆಚೆ ಈಚೆ ಅಂತ ಹೇಳ್ಬೇಕಿದ್ರೆ ನಿಮ್ಗೆ ಸ್ವಲ್ಪ ವೆಯ್ಟ್ ಫೀಲ್ ಆಗುತ್ತೆ. ಬಟ್ ಟ್ರಸ್ಟ್ ಮಿ KTM ಅಲ್ಲಿ ನಿಮ್ಗೆ ಅದು ಕೂಡ ಫೀಲ್ ಆಗೋದಿಲ್ಲ. ಏನು ದೊಡ್ಡ ಗಾಡಿ ಓಡಿಸ್ತೀನಿ ಅನ್ನೋ ಫೀಲೇ ಇರೋದಿಲ್ಲ ಗುರು. ನೀವು ಆರಾಮಾಗಿ ವೆಯ್ಟನ್ನು ಹ್ಯಾಂಡಲ್ ಮಾಡ್ಬೋದು. ಆ ಟರ್ನಿಂಗ್ ರೇಡಿಯಸ್ಸು ಅಷ್ಟೇ ವೆರಿ ಈಸಿ. ಅಡ್ವೆಂಚರ್ ಬೈಕ್ ಓಡಿಸ್ತಿದ್ದೀರಾ ಅಂತ ನಿಮಗೆ ಫೀಲ್ ಆಗೋದಿಲ್ಲ. ಸೊ ವೆಯ್ಟಲ್ಲಿ ನಾನು ಹಿಮಾಲಯನ್ಗೆ -1, KTMಗೆ +1. ಬಟ್ ಇದ್ರ ಜೊತೆಗೇ ನಾನು ಸೈಡ್ ಸ್ಟ್ಯಾಂಡ್ ಬಗ್ಗೆ ಮಾತಾಡ್ತೀನಿ. ಸೈಡ್ ಸ್ಟ್ಯಾಂಡ್ ಯಾವುದು ಬರುತ್ತೆ ಅಲ್ಲ ಹಿಮಾಲಯನಲ್ಲಿ, ಅದು ತುಂಬ ಲೀನ್ ಆಗುತ್ತೆ. ಆ್ಯಕ್ಚುಲಿ KTMಲ್ಲಿ ಅಷ್ಟು ಲೀನ್ ಆಗೋದಿಲ್ಲ. ತುಂಬ ಲೀನ್ ಆಗೋದ್ರಿಂದ ಹಿಮಾಲಯನಲ್ಲಿ ಮೇ ಬಿ ಎಲ್ಲಾದರೂ ಇದ್ದಾಗ ಜಾಸ್ತಿ ಬೆಂಡ್ ಆಗಿದ್ರೆ ನೀವು ಟೆರೇನ್ಸಲ್ಲಿ ಆಫ್ ರೋಡಲ್ಲಿ ಎಲ್ಲರೂ ನಿಲ್ಲಿಸಿದಾಗ ಬೀಳ್ಬಾರ್ದು ಅನ್ನೋದಕ್ಕಾದ್ರೆ ಕೊಟ್ಟಿರ್ಬೇಕು. ಬಟ್ ತುಂಬಾ ಬೆಂಡ್ ಆಗುತ್ತೆ ಗುರು. ಸೊ ಇದರಿಂದ ವೆಯ್ಟು ಜಾಸ್ತಿ ಇರೋದ್ರಿಂದ ಹಿಮಾಲಯನು ನಿಮಗೆ ಎತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬಾ ಎಫರ್ಟ್ ಹಾಕಬೇಕು ನೀವು. ಬಿದ್ದಾಗ ಅಂತ ಹೇಳ್ತಾಯಿಲ್ಲ, ಸೈಡ್ ಸ್ಟ್ಯಾಂಡಿಂದ ನೀವು ಸ್ಟ್ರೈಟ್ ಮಾಡ್ಕೊಳೋದಕ್ಕೆ ಗಾಡಿ ತುಂಬಾ ವೆಯ್ಟ್ ಫೀಲ್ ಆಗುತ್ತೆ. ಸೊ ದಟ್ ಈಸ್ ಅನದರ್ ಥಿಂಗ್. ಈ ಸೈಡ್ ಸ್ಟ್ಯಾಂಡನ್ನು ನೀವು ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲೂ ನಾನು KTMಗೆ +1 ಕೊಡ್ತೀನಿ. ಇನ್ನು ಸೈಡ್ ಸ್ಟ್ಯಾಂಡಿಂದ ಸೆಂಟರ್ ಸ್ಟ್ಯಾಂಡಿಂಗ್ ಬರೋಣ. ಸೆಂಟರ್ ಸ್ಟ್ಯಾಂಡು ಔಟ್ ಆಫ್ ದ ಬಾಕ್ಸ್ ಬರೋದೇ ಇಲ್ಲ KTMಲ್ಲಿ, ಹಿಮಾಲಯನಲ್ಲಿ ಬರುತ್ತೆ. ಸೊ ಇಲ್ಲಿ ಹಿಮಾಲಯನ್ಗೆ +1. ಈ ಥರ ಸ್ಮಾಲ್ ಬಿಟ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ನಕಲ್ ಗಾರ್ಡ್ಸು ಅಥವಾ ಕೆಳಗಡೆ ಬ್ಯಾಶ್ ಪ್ಲೇಟ್ ಏನು ಬರುತ್ತೆ ಇದೆಲ್ಲ ನಿಮಗೆ ಆ್ಯಕ್ಚುಲಿ KTMಲ್ಲಿ ಸ್ಟಾಕಲ್ಲೇ ಬಂದುಬಿಡುತ್ತೆ. ಕನ್ಸಿಡರಿಂಗ್ ಇಟ್ಸ್ ಎನ್ ADV ಇಟ್ ಶುಡ್ ಹ್ಯಾವ್ ಆಲ್ ದೀಸ್ ಥಿಂಗ್ಸ್. ಬಟ್ ಹಿಮಾಲಯನಲ್ಲಿ ನಿಮಗೆ ಯಾವುದು ಬಾಕ್ಸಿಂದ ಬರೋದಿಲ್ಲ. ಬಟ್ ನಿಮಗೆ ಹಿಂದೆ ಸ್ಯಾಡಲ್ ಅಷ್ಟೇ ಏನು ಬರುತ್ತಲ್ಲ, ನೀವು ಬ್ಯಾಗ್ ಏನಾರು ಟೈಮ್ ಮಾಡಬೇಕಂತಂದರೆ ಅದು ಹಿಮಾಲಯನಲ್ಲಿ ಬರುತ್ತೆ. ಸೊ ದೇರ್ ಯು ಹ್ಯಾವ್ ಅಡ್ವಾಂಟೇಜ್ ವಿತ್ ಹಿಮಾಲಯನ್. ಬಟ್ ನಕಲ್ ಗಾರ್ಡ್ಸು ಬ್ಯಾಶ್ ಪ್ಲೇಟು ಇವೆಲ್ಲ ನಿಮಗೆ ಚೆನ್ನಾಗಿರ್ಬೇಕಂತಂದರೆ ನೀವು ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಳ್ಬೇಕು. ಸೊ ಇದಾದಮೇಲೆ ನೆಕ್ಸ್ಟು ಹೆಡ್ಲೈಟು ಹಿಮಾಲಯನ್ ಅದೇನು ಕೊಟ್ಟಿದ್ದಾನೆ ದೇವ್ರಿಗೆ ಗೊತ್ತು. ಕೈ ಮುಗಿದ್ಬಿಡ್ತೀನಿ, ಏನೂ ಕಾಣಿಸೋದಿಲ್ಲ ಗುರು. ಲಿಟ್ರಲಿ ನಿಮ್ಗೆ ಏನೂ ಕಾಣಿಸೋದಿಲ್ಲ. ಹೈವೇ ರೈಡಿಂಗಿಗೆ ನೀವು ಸ್ಟಾಕ್ ಹಿಮಾಲಯನ್ ಹೆಡ್ಲೈಟ್ ಇಟ್ಕೊಂಡು
ಏನೂ ಯೂಸ್ ಮಾಡೋದಕ್ಕಾಗೋದಿಲ್ಲ. KTM ಅಲ್ಲಿ ಕನ್ಸಿಡರಬ್ಲಿ ಇಟ್ ಈಸ್ ಗುಡ್. ಪ್ರಾಜೆಕ್ಟರ್ LED ಹೆಡ್ಲೈಟ್ಸ್ ಬರುತ್ತೆ, ಸ್ವಲ್ಪ ಜಾಸ್ತಿನೇ ಥ್ರೋ ಇದೆ. ಹೈ ಬೀಮ್ ಇನ್ನೊಂಚೂರು ಜಾಸ್ತಿ ಇದ್ದಿದ್ರೆ ಥ್ರೋ ಚೆನ್ನಾಗಿರೋದು. ಬಟ್ ಕಂಪೇರ್ ಟು ಹಿಮಾಲಯನ್ KTM ಅಲ್ಲಿ ಹೆಡ್ಲೈಟ್ಸು ಚೆನ್ನಾಗಿದೆ, ಲುಕ್ ವೈಸ್ ಕೂಡ ಚೆನ್ನಾಗಿದೆ. ಸೊ ಅಲ್ಲಿ KTMಗೆ ಹೆಡ್ಲೈಟ್ಸಲ್ಲಿ +1 ಕೊಡ್ತೀನಿ ನಾನು. ಸೊ ಸ್ನೇಹಿತರೆ, ಇದು ನಿಮಗೆ ಹಿಮಾಲಯನ್ 450 ವರ್ಸಸ್ KTM 390 ಅಡ್ವೆಂಚರ್ ಬಗ್ಗೆ ಡಿಫ್ರೆನ್ಸಸ್. ಅದರಲ್ಲೂ ಟ್ಯೂಬ್ಲೆಸ್ ಸ್ಪೋಕ್ಸ್ ಆಪ್ಷನ್ ಇದೆ. ಸೊ ಈ ಥರ ಸ್ಮಾಲ್ ಬಿಟ್ಸು ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಹೋಗ್ಬಿಟ್ಟು ನೀವು ಟೆಸ್ಟ್ ರೈಡ್ ಮಾಡಿಬಿಟ್ಟು ನೀವು ಡಿಸೈಡ್ ಮಾಡಿ. ಬಿಕಾಸ್ ಕೆಲವರು ಇರ್ತಾರೆ ಕಪಲ್ಸೇ ಟ್ರಾವೆಲ್ ಮಾಡೋರು ಇರ್ತಾರೆ, ಕೆಲವರು ಆ ಥರದವರು ಪಿಲಿಯನ್ ರೈಡರು ಇರ್ತಾರೆ ಅಂತ ನೋಡೋರಿದ್ರೆ ನೀವು KTM ಅಲ್ಲಿ ಆ ಕಂಫರ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ನೀವಲ್ಲಿ ಹಿಮಾಲಯನ್ನೇ ತೊಗೊಳ್ಳಬೇಕಾಗುತ್ತೆ. ನೀವು ಆಫ್ಟರ್ ಮಾರ್ಕೆಟ್ ಸೀಟ್ ಹಾಕ್ಬೋದು, ಏನೋ ಮಾಡೋದು, ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ನಾನು ಸ್ಟಾಕಲ್ಲಿ ಏನು ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಸರ್ವಿಸ್ ವೈಸು ನೀವು ನೋಡ್ತೀರಾ ಅಂತ ಹೇಳಿದ್ರೆ ಎರಡೂ ಹೆಚ್ಚು ಕಡಿಮೆ ಸರ್ವಿಸ್ ಕಾಸ್ಟ್ ಎಲ್ಲ ಸೇಮೇ ಬರುತ್ತೆ ಅಂತ ಅನ್ನಿಸ್ತು. ಮೇಂಟೆನೆನ್ಸ್ ವೈಸು ಆನ್ ರೋಡ್ ಪ್ರೈಸ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ KTM ಅಲ್ಲಿ ಇನ್ನೊಂದು 80,000 ನೀವು ಎಕ್ಸ್ಟ್ರಾ ಪೇ ಮಾಡ್ತಾ ಇರ್ತೀರಾ. ಸೊ ದಟ್ ಈಸ್ ಅನದರ್ ಡಿಫ್ರೆನ್ಸ್, ಬಟ್ ಯು ಗೆಟ್ ಸಮ್ ಎಕ್ಸ್ಟ್ರಾ ಬಿಟ್ಸ್ ಫಾರ್ ದಟ್ ಒನ್. ಸೊ ಕಂಫರ್ಟು, ಸಸ್ಪೆನ್ಷನ್, ಸ್ಟಾಕ್ ಸೆಟಪ್ಪು, ಈ ಥರ ಕೆಲವುದು ಮ್ಯಾಪು, ನಾನು ಹಿಂಗೆಲ್ಲ ಕೆಲವು ಬಿಟ್ಸ್ ಮೆನ್ಷನ್ ಮಾಡಿದೆ. ನಿಮಗೆ ಅದು ಜಾಸ್ತಿ ಪ್ರಿಫರೆನ್ಸ್ ಇದೆ, ಅದನ್ನ ನೋಡ್ತೀರಾ ಅಂತ ಹೇಳಿದ್ರೆ ಹಿಮಾಲಯನು. ಇಲ್ಲ ನನಗೆ ಆ ಅಗ್ರೆಸಿವ್ ಇನಿಷಿಯಲ್ ಆ ಫೀಲ್ ಸಿಗುತ್ತಲ್ಲ ಅದು ಬೇಕು, ಕ್ರೇಜಿ ಎಲೆಕ್ಟ್ರಾನಿಕ್ಸು ಫುಲ್ಲು, ಈಗ ಮಾಡರ್ನ್ ಟೆಕ್ಕು ಇವೆಲ್ಲ ನೋಡ್ತೀರಾ, KTM ನೇಚರ್ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಆವಾಗ KTM ಇಷ್ಟ ಆಗುತ್ತೆ. ಎರಡನ್ನೂ ತೆಗೆದಾಕೋ ಥರ ಇಲ್ಲ. ಈ ಕಾಂಪಿಟೇಷನ್ ಸಕ್ಕತ್ತಾಗಿದೆ, ಹೀಗೆ ಇರಲಿ, ಇನ್ನೂ ಕಾಂಪಿಟೇಟಿವ್ ಆಗಿ ಹೋಗಲಿ ಅಂತ ನಾನು ಹೇಳ್ತೀನಿ. ಎಂಡ್ ಆಫ್ ದ ಡೇ ತುಂಬ ತಲೆ ಕೆಡಿಸ್ಕೊಂಡು ಡಿಸಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಎರಡೂ ಗಾಡಿನೂ ಚೆನ್ನಾಗಿದೆ, ಟೆಸ್ಟ್ ರೈಡ್ ಮಾಡಿ. ಕೆಲವು ವಿಚಾರ ನಿಮಗೆ ಮ್ಯಾಟ್ರ್ ಆಗಿದೆ, ಕೆಲವು ವಿಚಾರ ನಿಮಗೆ ಮ್ಯಾಟರ್ ಆಗದೆ ಇರ್ಬೋದು. ಆಚೆ ಹೋಗ್ತೀರಾ, ಎಲ್ಲೋ ಒಂದು ಕಡೆ ಘಾಟ್ ಸೆಕ್ಷನಲ್ಲಿ ನಾನು ಮುಂದೆ ರೈಡ್ ಮಾಡಿದೆ, ಇಂಥ ಕಡೆ ಹೋಗಿ ಎಲ್ಲೋ ಒಂದು ಕಡೆ ರೈಡ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಈ ಸ್ಮಾಲ್ ಬಿಟ್ಸ್ ವೈಬ್ರೇಷನಿಂದ ಇವೆಲ್ಲ ಆ್ಯಕ್ಚುಲಿ ತಲೆಗೆ ಬರೋದಿಲ್ಲ. ಆ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ನೇಚರ್ನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಪೀಸಾಗಿ ರೈಡ್ ಮಾಡ್ತಾ ಇರ್ತೀರ. ಸೊ ದಟ್ಸ್ ವಾಟ್ ಮ್ಯಾಟರ್ಸ್. ಎಂಜಾಯ್ ದ ರೈಡಿಂಗ್. ತುಂಬ ಸಣ್ಣ ವಿಚಾರನ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಮನಸ್ಸಿಗೆ ಯಾವುದು ಖುಷಿ ಅನಿಸುತ್ತೆ ಆ ಗಾಡಿನ ತೊಗೊಳ್ಳಿ. ಎರಡೂ ಗಾಡಿ ಚೆನ್ನಾಗಿದೆ. ಸೊ ನಿಮ್ಮ ಪ್ರಿಫರೆನ್ಸಿಗೆ ತಕ್ಕನಾಗೆ ನೀವು ಗಾಡಿನ ನೋಡಿ, ಕೂರಿ, ಟೆಸ್ಟ್ ರೈಡ್ ಮಾಡಿ, ನೋಡಿಬಿಟ್ಟು ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ನಿಲ್ಲಿಸ್ತೀನಿ. ಇನ್ನೇನಾರು ಮಿಸ್ ಮಾಡಿದ್ದೀನಿ, ಇನ್ನೇನಾರು ಕ್ವಶ್ಚನ್ ಇದೆ ಅಂತ ಹೇಳಿದ್ರೆ ನೀವು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕೂಡ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.